ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ಸಿಂಹ ರಾಶಿಯವರ ಬಗ್ಗೆ ಏನೆಲ್ಲ ಶುಭ ಫಲಗಳು ಇವೆ ಅಂತ ಇವಾಗ ನಾವು ನೋಡ್ತಾ ಹೋಗೋಣ. ಈ ವಿಡಿಯೋನ ಫಸ್ಟ್ ಇಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡದಲ್ಲಿ ನೋಡಿದ್ರೆ ತುಂಬಾನೇ ಉಪಯುಕ್ತವಾದ ಮಾಹಿತಿ ನಿಮ್ಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಬನ್ನಿ ಇವಾಗ ಈ ಸಿಂಹ ರಾಶಿಯವರ ಬಗ್ಗೆ ನಾವು ನೋಡೋಣ. ನನ್ನ ಆತ್ಮೀಯ ಸಿಂಹ ರಾಶಿಯವರೇ, ಈ ಜ್ಯೋತಿಷ್ಯ ಶಾಸ್ತ್ರದ ನವಗ್ರಹಗಳ ಚಲನೆ ಮತ್ತು ಈ ಬ್ರಹ್ಮಾಂಡದ ಶಕ್ತಿಗಳು ಕಾಲಕಾಲಕ್ಕೆ ನಮ್ಮ ಮಾನವ ಜೀವನದ ಮೇಲೆ ಅಪಾರವಾದ ಪ್ರಭಾವವನ್ನು ಬೀರುತ್ತೆ. ವಿಶೇಷವಾಗಿ ಸಿಂಹರಾಶಿಯ ಜಾತಕದವರಿಗೆ ಮುಂದಿನ 72 ಗಂಟೆಗಳ ಕಾಲಾವಧಿ ಅಂದರೆ ಮುಂಬರುವ 3 ದಿನಗಳು ಅತ್ಯಂತ ನಿರ್ಣಾಯಕವಾದ ಘಟ್ಟವಾಗಿದೆ. ಇದು ಕೇವಲ ಒಂದು ಸಾಧಾರಣವಾದ ದಿನಚರಿಯಾಗುವುದಿಲ್ಲ. ಬದಲಾಗಿ ನಿಮ್ಮ ತಾಳ್ಮೆ, ನಿಮ್ಮ ಕರ್ಮಫಲ, ನಿಮ್ಮ ಶ್ರದ್ಧೆ ಹಾಗೂ ನಿಮ್ಮ ವಿವೇಚನೆಗೆ ಸಿಗಲಿರುವ ಮಹತ್ತರ ಪರೀಕ್ಷೆಯ ಒಂದು ಸಮಯ. ಈ ಒಂದು 72 ಗಂಟೆಗಳ ಅವಧಿಯಲ್ಲಿ ಪರಮೇಶ್ವರನಾದ ಈ ಶಿವಶಂಭು ಜಗನ್ಮಾತೆ ದುರ್ಗಾದೇವಿ ಹಾಗೂ ನ್ಯಾಯಾಧಿಪತಿಯಾದ ಶನೇಶ್ವರನ ಈ ಒಂದು ತ್ರಿವೇಣಿ ಕೃಪಾ ಕಟಾಕ್ಷವು ನಿಮ್ಮ ರಾಶಿ ಚಕ್ರದ ಮೇಲೆ ನೇರವಾಗಿ ಪ್ರಸಾರವಾಗಲಿದೆ. ಇಲ್ಲಿಯವರೆಗೆ ನಿಮ್ಮ ಜೀವನದಲ್ಲಿ ಸ್ಥಗಿತಗೊಂಡಿದ್ದ ಧನಾತ್ಮಕ ಶಕ್ತಿ ಮತ್ತೆ ಮರುಜೀವ ಪಡೆಯಲಿದೆ. ಯಾವ ಮಾರ್ಗಗಳು ಸಂಪೂರ್ಣವಾಗಿ ಮುಚ್ಚಿ ಹೋಗಿವೆ ಎಂದು ನೀವು ಭಾವಿಸಿದ್ರೋ ಅಲ್ಲೀಗ ಯಶಸ್ಸಿನ ಹೊಸ ದಾರಿಗಳು ಸ್ಪಷ್ಟವಾಗಿ ತೆರೆದುಕೊಳ್ಳಲಿವೆ. ಮನಸ್ಸಿನಲ್ಲಿ ವರ್ಷಗಳಿಂದ ಜೀರ್ಣಿಸಿಕೊಳ್ಳಲಾಗದೆ ಹೊತ್ತು ಹೋಗುತ್ತಿದ್ದ ಆತಂಕ ಮತ್ತು ಭಾವುಕ ನಿಧಾನವಾಗಿ ಶಮನಗೊಂಡು ಸ್ಪಷ್ಟತೆ ಅನ್ನೋದು ಮೂಡಲಿದೆ. ಈ ಗ್ರಹಗಳ ಪ್ರಸ್ತುತ ಸ್ಥಿತಿ ಮತ್ತು ವೈದಿಕದ ಒಂದು ಮಹತ್ವ. ವೈದಿಕ ಜ್ಯೋತಿಷ್ಯದ ಪ್ರಕಾರ ಸಿಂಹರಾಶಿಯ ಅಧಿಪತಿ ಸೂರ್ಯದೇವನು ಸ್ವಕ್ಷೇತ್ರದಲ್ಲಿದ್ದು ನಿಮ್ಮ ಆತ್ಮವಿಶ್ವಾಸವನ್ನು ಮತ್ತೆ ಉನ್ನತ ಮಟ್ಟಕ್ಕೆ ತಲುಪಿಸಲಿದ್ದಾನೆ. ಇದರೊಂದಿಗೆ ಈ ಮಂಗಳನ ಅಗ್ನಿತತ್ವದ ಸಕ್ರಿಯ ಶಕ್ತಿ, ಈ ಗುರು ಭಗವಾನರ ದಿವ್ಯ ಮಾರ್ಗದರ್ಶನ ಹಾಗೂ ಶನೇಶ್ವರನ ಕರ್ಮದೃಷ್ಟಿ ಒಟ್ಟಾಗಿ ನಿಮ್ಮ ಜಾತಕದಲ್ಲಿ ವಿಶೇಷ ರಾಜಯೋಗವನ್ನು ಉಂಟು ಮಾಡುತ್ತಿದೆ. ಈ ಶನಿ ಭಗವಾನರ ಕರ್ಮ ನ್ಯಾಯ. ಶನಿಯು ಈ ಒಂದು ನ್ಯಾಯಾಧಿಪತಿ. ಯಾರು ಕಷ್ಟಪಟ್ಟು ಶ್ರಮಿಸಿದ್ದಾರೋ, ಅಪಮಾನಗಳನ್ನು ಸಹಿಸಿಕೊಂಡು ಧರ್ಮದ ಹಾದಿಯಲ್ಲಿ ನಡೆದಿದ್ದಾರೋ, ಯಾರ ಹಕ್ಕನ್ನು ಕಸಿಯದೆ ಪ್ರಾಮಾಣಿಕವಾಗಿ ಜೀವನ ನಡೆಸಿದ್ದಾರೋ ಅವರಿಗೆ ಈ ಒಂದು 72 ಗಂಟೆಗಳಲ್ಲಿ ಕಷ್ಟದ ದಿನಗಳು ಕಳೆದು ಪ್ರತಿಫಲ ಸಿಗುವ ಶುಭ ಲಕ್ಷಣಗಳು ಆರಂಭವಾಗಲಿದೆ. ಸೂರ್ಯ ಮತ್ತು ಚಂದ್ರರ ಮಾನಸಿಕ ಒಂದು ಪರಿಣಾಮ. ಚಂದ್ರನ ಚಲನೆಯು ನಿಮ್ಮ ಅಂತರಂಗದ ಒಂದು ಗುಪ್ತ ಭಾವನೆಗಳನ್ನು ಹೊರತರಲಿದೆ. ಆದರೆ ಯಾವುದೇ ಕಾರಣಕ್ಕೂ ಆತುರದ ಭಾವನಾತ್ಮಕ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು. ಈ ರಾಹು ಕೇತುಗಳ ಒಂದು ಎಚ್ಚರಿಕೆ. ರಾಹುವು ನಿಮ್ಮ ಮನಸ್ಸಿನಲ್ಲಿ ನಕಲಿ ಕನಸುಗಳನ್ನು ಮತ್ತು ಭ್ರಮೆಗಳನ್ನು ಹುಟ್ಟುಹಾಕಬಹುದು. ಈ ಹೊಳೆಯುವುದೆಲ್ಲವೂ ಚಿನ್ನವಲ್ಲ ಎಂಬುದನ್ನು ನೆನಪಿಡಿ. ಕೇತುವು ಕೇವಲ ಅನಗತ್ಯ ಸಂಬಂಧಗಳಿಂದ ನಿಮ್ಮನ್ನು ದೂರವಿಟ್ಟು ಯಾರು ನಿಮ್ಮವರು ಮತ್ತು ಯಾರು ಕೇವಲ ಅವಕಾಶವಾದಿಗಳು ಎಂಬುದನ್ನು ನೈಜವಾಗಿ ತಿಳಿಸಿಕೊಡಲಿದ್ದಾನೆ. ಈ ಒಂದು 72 ಗಂಟೆಗಳ ಮಹಾಪಯಣದ ಮೊದಲನೇ ದಿನ ನಿಮ್ಮ ಮನಸ್ಸಿನಲ್ಲಿ ಸಣ್ಣ ಮಟ್ಟದ ಅಸಮಾಧಾನ ಅಥವಾ ಚಟಪಟಿಕೆ ಉಂಟಾಗಬಹುದು. ಹಳೆಯ ಘಟನೆಗಳು, ಪೂರ್ಣಗೊಳ್ಳದ ಯೋಜನೆಗಳು, ಬರಬೇಕಾದ ಬಾಕಿ ಹಣ ಅಥವಾ ಮುರಿದು ಬಿದ್ದ ಬಂಧಗಳ ಒಂದು ನೆನಪುಗಳು ನಿಮ್ಮನ್ನು ಪದೇ ಕಾಡಬಹುದು. ಆದರೆ ನೆನಪಿಡಿ, ಇದು ನಕಾರಾತ್ಮಕ ಲಕ್ಷಣವಲ್ಲ. ಬದಲಾಗಿ ನಿಮ್ಮ ಅಂತರಾತ್ಮವು ಹೊಸ ಹೆಜ್ಜೆಗೆ ನಿಮ್ಮನ್ನು ಸಿದ್ಧಪಡಿಸುತ್ತಿದೆ ಎಂದರ್ಥ. ಈ ಮಾಡಬೇಕಾದ ಮುಖ್ಯ ಕೆಲಸ. ಈ ದಿನ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ. ನಿಮ್ಮ ಮನಸ್ಸಿನ ವಿಚಾರಗಳನ್ನು ಯಾರೊಂದಿಗೆ ಮಾತುಕತೆ ನಡೆಸಬೇಕು, ಯಾವ ವೆಚ್ಚಗಳನ್ನು ಕಡಿತಗೊಳಿಸಬೇಕು ಮತ್ತು ಯಾರಿಂದ ದೂರವಿರಬೇಕು ಎಂಬುದನ್ನು ಸ್ಪಷ್ಟವಾಗಿ ಆಲೋಚಿಸಿ ಯೋಚನೆ ಮಾಡಿ. ಈ ದೈವಿಕ ಸೂಚನೆಗಳು. ಈ ದಿನ ಬರುವ ಒಂದು ಫೋನ್ ಕರೆ, ಹಳೆಯ ದಾಖಲೆಗಳ ಪರಿಶೀಲನೆ ಅಥವಾ ಹಿರಿಯರೊಬ್ಬರ ಮಾರ್ಗದರ್ಶನವು ನಿಮ್ಮ ಮುಂದಿನ ಯಶಸ್ಸಿನ ದಾರಿಗೆ ದಿಕ್ಸೂಚಿಯಾಗುತ್ತೆ. ಈ ಆರ್ಥಿಕ ಸ್ಥಿತಿ ಹಾಗೂ ಧನಲಾಭದ ಶುಭ ಸೂಚನೆಗಳು ನಾವು ನೋಡೋಣ. 72 ಗಂಟೆಗಳ ಈ ಮಹಾಪಯಣದ 2ನೇ ದಿನವು ನಿಮ್ಮ ಆರ್ಥಿಕ ಜೀವನದಲ್ಲಿ ಧನಾತ್ಮಕ ಚಲನವಲನಗಳನ್ನು ತರಲಿದೆ. ಜಾತಕದಲ್ಲಿ ಲಕ್ಷ್ಮೀನಾರಾಯಣ ಯೋಗದ ಶುಭ ಪ್ರಭಾವ ಆರಂಭವಾಗುತ್ತಿರುವುದರಿಂದ
ಹಲವು ದಿನಗಳಿಂದ ಅಂಟಿಕೊಂಡಿದ್ದ ಹಣಕಾಸಿನ ಒಂದು ಮುಗ್ಗಟ್ಟು ನಿಧಾನವಾಗಿ ಶಮನಗೊಳ್ಳಲಿದೆ. ಈ ಸ್ಥಗಿತಗೊಂಡ ಧನ ಆಗಮನ ನಿಮ್ಮ ಕೆಲಸ ಅಥವಾ ವ್ಯಾಪಾರದಲ್ಲಿ ಯಾರದ್ದೋ ಕೃಪೆಯಿಂದ ಅಥವಾ ಈ ತಾಂತ್ರಿಕ ಕಾರಣಗಳಿಂದ ನಿಂತು ಹೋಗಿದ್ದ ಬಾಕಿ ಹಣವನ್ನು ಮರಳಿ ಪಡೆಯಲು ದಾರಿಗಳು ಸುಗಮವಾಗಲಿವೆ. ಯಾರಾದರೂ ನಿಮ್ಮ ಹಣವನ್ನು ನೀಡದೆ ಸತಾಯಿಸುತ್ತಿದ್ರೆ ಈ ಅವಧಿಯಲ್ಲಿ ಅವರು ಸ್ವತಃ ಮಾತುಕತೆಗೆ ಮುಂದಾಗುವ ಸಾಧ್ಯತೆಗಳು ಇವೆ. ಈ ಹೊಸ ಆದಾಯದ ಮೂಲಗಳು ನೋಡೋಣ. ಸಣ್ಣ ಪ್ರಮಾಣದ ಸಣ್ಣ ಹೂಡಿಕೆಗಳು ಅಥವಾ ವ್ಯಾಪಾರಿಕ ಒಪ್ಪಂದಗಳು ನಿಮ್ಮ ಕೈ ಹಿಡಿಯಲಿದೆ. ಈ ಸಣ್ಣ ಅವಕಾಶವೇ ಮುಂದೆ ದೊಡ್ಡ ಮಟ್ಟದ ಲಾಭವಾಗಿ ಬದಲಾಗುತ್ತೆ. ಈ ಸಮಯದಲ್ಲಿ ಧನಾಗಮನದ ಸೂಚನೆಗಳಿದ್ರು ಶನೇಶ್ವರನ ದೃಷ್ಟಿ ಇರುವುದರಿಂದ ಆತುರದ ಹೂಡಿಕೆಗಳನ್ನು ತಪ್ಪಿಸಿ ಅಪರಿಚಿತ ವ್ಯಕ್ತಿಗಳ ಆಮಿಷಗಳಿಗೆ, ನಕಲಿ ಆನ್ಲೈನ್ ಸ್ಕೀಮ್ಗಳಿಗೆ ಅಥವಾ ಕಮಿಷನ್ ಆಸೆಗೆ ಬಿದ್ದು ಹಣ ಕಳೆದುಕೊಳ್ಬೇಡಿ. ನಿಮ್ಮ ಜಾತಕದಲ್ಲಿ ಯಶಸ್ಸಿನ ಯೋಗವಿದೆ, ಆದರೆ ವಿವೇಚನೆ ಇಲ್ಲದಿದ್ದರೆ ಆ ಲಾಭ ನಷ್ಟವಾಗಿ ಬದಲಾಗಬಹುದು. ಈ ಉದ್ಯೋಗಾಕಾಂಕ್ಷಿಗಳಿಗೆ ಮತ್ತು ವ್ಯಾಪಾರಸ್ಥರಿಗೆ ಈ ಒಂದು 72 ಗಂಟೆಗಳ ಕಾಲಾವಧಿ ಅತ್ಯಂತ ಪ್ರಭಾವಶಾಲಿಯಾಗಿದೆ. ಈ ಉದ್ಯೋಗಸ್ಥರಿಗೆ ಶುಭ ಸುದ್ದಿ. ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗದೆ ಬೇಸತ್ತಿದ್ದ ಈ ಒಂದು ಉದ್ಯೋಗಿಗಳಿಗೆ ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಅಥವಾ ಪ್ರಮೋಷನ್ಗೆ ಸಂಬಂಧಿಸಿದ ಪ್ರಾಥಮಿಕ ಸೂಚನೆಗಳು ಸಿಗುತ್ತೆ. ನಿಮ್ಮ ಕಾರ್ಯಕ್ಷಮತೆಯನ್ನು ಸಂಸ್ಥೆಯು ಗುರುತಿಸುತ್ತೆ. ವ್ಯಾಪಾರ ರಂಗದಲ್ಲಿರುವ ಸಿಂಹ ರಾಶಿಯವರಿಗೆ ಹಳೆಯ ಗಿರಾಕಿಗಳು ಮತ್ತೆ ಮರಳಲಿದ್ದಾರೆ. ಸ್ಥಗಿತಗೊಂಡಿದ್ದ ಯೋಜನೆಗಳು ಮರುಜೀವ ಪಡೆಯಲಿವೆ. ಇನ್ಮುಂದೆ ಕೇವಲ ಭಾವನಾತ್ಮಕವಾಗಿ ನಿರ್ಧಾರ ತೆಗೆದುಕೊಳ್ಳುವುದನ್ನು ನಿಲ್ಲಿಸಿ. ಪ್ರತಿಯೊಂದು ವ್ಯವಹಾರವನ್ನು ಲೆಕ್ಕಾಚಾರದ ಪ್ರಕಾರ ಲಿಖಿತ ರೂಪದಲ್ಲಿ ಸ್ಪಷ್ಟವಾಗಿಟ್ಟುಕೊಳ್ಳಿ. ಈ ನಂಬಿಕೆ ಇರಲಿ, ಆದರೆ ಕುರುಡು ನಂಬಿಕೆ ಅಪಾಯಕಾರಿ. 3ನೇ ದಿನದ ವೇಳೆಗೆ ನಿಮ್ಮ ಮನಸ್ಸಿನಲ್ಲಿದ್ದ ಗೊಂದಲಗಳು ಶಮನಗೊಂಡು ಸಂಪೂರ್ಣ ಸ್ಪಷ್ಟತೆ ಸಿಗುತ್ತೆ. ಈ ಕಳೆದ ಕೆಲವು ದಿನಗಳಿಂದ ಮನೆಯಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೆ ಉಂಟಾಗುತ್ತಿದ್ದ ಮನಸ್ತಾಪಗಳು ಇರಬಹುದು. ಅಸಮಾಧಾನಗಳು ದೂರವಾಗುತ್ತವೆ. ಕುಟುಂಬದ ಹಿರಿಯರ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರುತ್ತೆ. ಮಕ್ಕಳ ಶಿಕ್ಷಣ ಮತ್ತು ಭವಿಷ್ಯಕ್ಕೆ ಸಂಬಂಧಿಸಿದ ಆತಂಕಗಳು ನಿವಾರಣೆಯಾಗುತ್ತೆ. ನನ್ನ ಶ್ರಮವನ್ನು ಯಾರೂ ಗುರುತಿಸುವಲ್ಲ ಎಂಬ ನೋವು ನಿಮ್ಮನ್ನು ಬಾಧಿಸುತ್ತಿದ್ದರೆ ಇನ್ಮುಂದೆ ಪರಿಸ್ಥಿತಿ ಬದಲಾಗುತ್ತೆ. ನಿಮ್ಮ ಮೌನವನ್ನು ದೌರ್ಬಲ್ಯವೆಂದು ಭಾವಿಸಿದ್ದವರಿಗೆ ನಿಮ್ಮ ಸಾಧನೆಯೇ ಉತ್ತರ ನೀಡಲಿದೆ. ನಿಮ್ಮ ಮಾತುಗಳಿಗೆ ಸಮಾಜದಲ್ಲಿ ಮತ್ತು ಕುಟುಂಬದಲ್ಲಿ ವಿಶೇಷ ಮೌಲ್ಯ ಹಾಗೂ ಗೌರವ ಸಿಗುತ್ತೆ. ಈ ಪ್ರೇಮ ಸಂಬಂಧಗಳು ಮತ್ತು ಒಂದಷ್ಟು ಜಾಗರೂಕತೆಗಳು ನೋಡೋಣ. ಈ ದಾಂಪತ್ಯ ಹಾಗೂ ಪ್ರೇಮ ಜೀವನದಲ್ಲಿ ಬಾಂಧವ್ಯ ಗಟ್ಟಿಯಾಗುವ ಲಕ್ಷಣಗಳು ಕೂಡ ಇವೆ. ದಂಪತಿಗಳ ನಡುವೆ ಇದ್ದ ಸಣ್ಣ ಪುಟ್ಟ ಗೊಂದಲಗಳು ಮಾತುಕತೆಯ ಮೂಲಕ ಬಗೆಹರಿಯಲಿವೆ. ಪ್ರೇಮಿಗಳು ಹಳೆಯ ಕಹಿ ಘಟನೆಗಳು ಮರೆತು ಹೊಸ ಅಧ್ಯಾಯವನ್ನು ಪ್ರಾರಂಭಿಸಲು ಇದು ಒಂದು ಸೂಕ್ತ ಸಮಯ. ನಿಮ್ಮ ಭಾವನೆಗಳ ಜೊತೆ ಹಿಂದೆಲ್ಲ ಚೆಲ್ಲಾಟವಾಡಿದ್ದ ವ್ಯಕ್ತಿಗಳು ಮತ್ತೆ ನಿಮ್ಮ ಜೀವನಕ್ಕೆ ಮರಳಲು ಪ್ರಯತ್ನಿಸಿದರೆ ತಕ್ಷಣ ಭಾವೋದ್ವೇಗಕ್ಕೆ ಒಳಗಾಗಬೇಡಿ. ಅವರನ್ನು ಪರೀಕ್ಷಿಸಲು ಕಾಲಕ್ಕೆ ಅವಕಾಶವನ್ನು ಕೊಡಿ. ಸಾಮಾಜಿಕ ಜಾಲತಾಣಗಳಲ್ಲಿ ಪರಿಚಯವಾಗುವ ಅಪರಿಚಿತರನ್ನು ತಕ್ಷಣವೇ ನಂಬಬೇಡಿ. ಆರೋಗ್ಯ ಮತ್ತು ಮಾನಸಿಕ ನೆಮ್ಮದಿ. ಈ ಒಂದು 72 ಗಂಟೆಗಳ ಅವಧಿಯಲ್ಲಿ ನಿಮ್ಮ ದೇಹ ಮತ್ತು ಮನಸ್ಸು ಎರಡಕ್ಕೂ ವಿಶ್ರಾಂತಿ ಹಾಗೂ ಸೂಕ್ತ ಆರೈಕೆಯ ಅಗತ್ಯವಿದೆ. ಕಳೆದ ಕೆಲವು ತಿಂಗಳುಗಳಿಂದ ಅನುಭವಿಸಿದ ಮಾನಸಿಕ ಒತ್ತಡ, ನಿದ್ರಾಹೀನತೆ ಮತ್ತು ಅತಿಯಾದ ಆಲೋಚನೆಗಳು ನಿಮ್ಮ ಶಾರೀರಿಕ ಶಕ್ತಿಯನ್ನು ಕುಗ್ಗಿಸಿವೆ. ತಲೆಯಲ್ಲಿ ಭಾರವಾದ ಅನುಭವ, ಆಲಸ್ಯ, ಜೀರ್ಣಕ್ರಿಯೆಯಲ್ಲಿ ಏರುಪೇರು, ನರಗಳ ದೌರ್ಬಲ್ಯ ಅಥವಾ ಈ ಒಂದು ಬೆನ್ನು ಮತ್ತು ಕೀಲು ನೋವು ನಿಮ್ಮನ್ನು ಕಾಡಬಹುದು. ಅತಿಯಾಗಿ ಇವುಗಳನ್ನು ನಿರ್ಲಕ್ಷಿಸಬೇಡಿ. ಸಮಯಕ್ಕೆ ಸರಿಯಾಗಿ ಸಾತ್ವಿಕ ಆಹಾರವನ್ನು ಸೇವಿಸಿ. ಈ ಧನಾತ್ಮಕ ಚಿಂತನೆ ಬೆಳೆಸಿಕೊಳ್ಳಿ. ಅನಗತ್ಯ ಚಿಂತನೆಗಳಿಂದ ದೂರವಿದ್ದು ರಾತ್ರಿ ವೇಳೆಯಲ್ಲಿ ಶರೀರಕ್ಕೆ ಪೂರ್ಣ ಪ್ರಮಾಣದ ನಿದ್ರೆಯನ್ನು ನೀಡಿ. ಆರೋಗ್ಯದಲ್ಲಿ ವ್ಯತ್ಯಾಸ ಕಂಡುಬಂದರೆ ತಕ್ಷಣ ನೀವು ಈ ವೈದ್ಯಕೀಯ ಸಲಹೆಯನ್ನು ಪಡೆಯುವುದು ಉತ್ತಮ. ಈ ಸಿಂಹ ರಾಶಿಯವರ ಅಭ್ಯುದಯವನ್ನು ಕಂಡು ಹೊಟ್ಟೆ ಉರಿಯುವವರಿಗೆ ಶತ್ರುಗಳ ನೈಜ ಬಣ್ಣ ಈ ಒಂದು 72 ಗಂಟೆಗಳಲ್ಲಿ ಇವರಿಗೆ ಜಾಹೀರಾತು ಆಗುತ್ತೆ. ಶನೇಶ್ವರನ ಒಂದು ದಂಡ. ಈ ದಂಡನಾರ್ಹ ದೃಷ್ಟಿಯಿಂದಾಗಿ ನಿಮ್ಮ ವಿರುದ್ಧ ಕುತಂತ್ರ ಹೆಣೆದವರ ಕರ್ಮದ ಫಲ ಅವರಿಗೆ ತಿರುಗೇಟು ನೀಡಲಿದೆ. ನಿಮಗಿಂತ ಮುಖದ ಮುಂದೆ ಸಿಹಿಯಾಗಿ ಮಾತನಾಡಿ ಬೆನ್ನ ಹಿಂದೆ ಕುತಂತ್ರ ನಡೆಸುತ್ತಿದ್ದವರ ನಿಮ್ಮ ಯಶಸ್ಸನ್ನು ತಡೆಯಲು ಯತ್ನಿಸಿದವರ ಕಾಲುಗಳು ಈ ಸಮಯದಲ್ಲಿ ಸಡಿಲಲಿವೆ. ಅವರ ಸ್ವಂತ ತಪ್ಪುಗಳಿಂದಲೇ ಅವರು ಸಿಕ್ಕಿ ಹಾಕಿ ಬೀಳ್ಕೊಳ್ತಾರೆ.
ಅಂದರೆ ನಿಮಗೇನಾದರೂ ಶತ್ರುಗಳ ರಹಸ್ಯ ತಿಳಿದು ಬಂದರೆ ತಕ್ಷಣ ಕೋಪಗೊಂಡು ಯಾವುದೇ ಸೇಡಿನ ಕ್ರಮಕ್ಕೆ ಮುಂದಾಗಬೇಡಿ. ಶನಿದೇವನು ನ್ಯಾಯ ನಿರ್ಣಯ ಮಾಡುತ್ತಿರುವಾಗ ನೀವು ಮೌನವಾಗಿದ್ದು ವೀಕ್ಷಿಸುವುದೇ ಒಂದು ಸೂಕ್ತ. ಶತ್ರುಗಳ ಜೊತೆ ವಾದ ವಿವಾದಕ್ಕೆ ಇಳಿಯದೆ ನಿಮ್ಮ ಗುರಿಯತ್ತ ಗಮನವನ್ನು ಹರಿಸಿ. ನಿಮ್ಮ ಜಾತಕದಲ್ಲಿರುವ ನಕಾರಾತ್ಮಕ ಗ್ರಹ ದೋಷಗಳನ್ನು ಶಮನಗೊಳಿಸಿ ಅದೃಷ್ಟದ ಬಾಗಿಲನ್ನು ತೆರೆಯಲು ಈ 3 ಉಪಾಯಗಳನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಿ. 1. ಶಿವಾರಾಧನೆ. ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ ಪ್ರಶಾಂತ ಮನಸ್ಸಿನಿಂದ ಓಂ ನಮಃ ಶಿವಾಯ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಿ. ಇಲ್ಲ ಅಂದರೆ ನೀವು ಸಾಧ್ಯ ಇಲ್ಲ, ಟೈಮ್ ಇಲ್ಲ ಅಂದರೆ 21 ಬಾರಿಯಾದರೂ ಹೇಳಿ. ಸಾಧ್ಯವಾದರೆ ಶಿವಲಿಂಗಕ್ಕೆ ಶುದ್ಧ ಜಲ ಹಾಗೂ ಬಿಲ್ವ ಪತ್ರೆಯನ್ನು ಅರ್ಪಿಸಿ. ಇದು ಮನಸ್ಸಿನ ಈ ಒಂದು ಭಯ, ಕ್ರೋಧ ಮತ್ತು ಆತಂಕವನ್ನು ನಿವಾರಿಸಿ ನಿರ್ಣಯ ಶಕ್ತಿಯನ್ನು ನೀಡುತ್ತೆ. ಮನೆಯಲ್ಲಿ ಸ್ವಚ್ಛತೆಯನ್ನು ಕಾಯ್ದುಕೊಂಡು ದೇವಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಜೈ ಚಾಮುಂಡೇಶ್ವರಿ ಎಂದು ಸ್ಮರಿಸುತ್ತಾ ಹಿರಿಯರಿಗೆ ಅಥವಾ ಬಡ ಮಕ್ಕಳಿಗೆ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಆಹಾರ, ಧಾನ್ಯ ಅಥವಾ ಸಿಹಿ ತಿಂಡಿಯನ್ನು ದಾನ ಮಾಡಿ. ಓಂ ಶನೇಶ್ವರಾಯ ನಮಃ ಮಂತ್ರವನ್ನು ಜಪಿಸಿ. ಕಷ್ಟಪಟ್ಟು ದುಡಿಯುವ ಕಾರ್ಮಿಕರಿಗೆ, ಅಂಗವಿಕಲರಿಗೆ ಅಥವಾ ಈ ಒಂದು ಶೋಷಿತರಿಗೆ ಹಸಿದಾಗ ಅನ್ನದಾನ ಮಾಡಿ. ಶನಿದೇವನು ಈ ಒಂದು ಬಾಹ್ಯ ಆಡಂಬರಕ್ಕಿಂತ ಅಂತರಂಗದ ಕರುಣೆಗೆ ಶೀಘ್ರವಾಗಿ ಒಲಿಯುತ್ತಾನೆ. ಮುಂಬರುವ 72 ಗಂಟೆಗಳ ಈ ಒಂದು ಮಹಾಪವಾಡ. ಈ 3 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಸಂಭವಿಸಲಿರುವ ಅದ್ಭುತ ಪವಾಡ ಎಂದರೆ ಅಂಬರದಿಂದ ಬಂಗಾರ ಬೀಳುವುದಿಲ್ಲ. ಬದಲಾಗಿ ನಿಮ್ಮ ಅಂತರಂಗದಲ್ಲಿದ್ದ ಭೀತಿ, ಆತಂಕ ಮತ್ತು ದೌರ್ಬಲ್ಯ ಸಂಪೂರ್ಣವಾಗಿ ತೊಲಗಿ ನಿಮ್ಮ ಬುದ್ಧಿಯಲ್ಲಿ ಹುಟ್ಟಿಕೊಳ್ಳುವ ಮಹತ್ತರ ಒಂದು ಸ್ಪಷ್ಟತೆ. ಯಾವ ಹಾದಿಯಲ್ಲಿ ಸಾಗಬೇಕು, ಯಾರನ್ನ ಹತ್ತಿರ ಸೇರಿಸಬೇಕು, ಯಾವ ಸಂಬಂಧಕ್ಕೆ ಪೂರ್ಣ ವಿರಾಮ ಇಡಬೇಕು ಎಂಬ ದಿವ್ಯ ಜ್ಞಾನ ನಿಮಗೆ ಪ್ರಾಪ್ತಿಯಾಗಲಿದೆ. ನಿಮ್ಮ ಹಳೆಯ ದುಃಖಗಳ ದಿನಗಳು ಮುಗಿದು ಈ ಜಯಬೇರಿ ಬಾರಿಸುವ ಕಾಲ ಆರಂಭವಾಗುತ್ತಿದೆ. ಸಕಾರಾತ್ಮಕ ಶಕ್ತಿಯ ಮೇಲೆ ನಂಬಿಕೆ ಇಟ್ಟು ಧೈರ್ಯದಿಂದ ನೀವು ಹೆಜ್ಜೆಯನ್ನು ಮುಂದಿಡಿ. ಈ ಬ್ರಹ್ಮಾಂಡದ ಅನಂತ ಜಾಗದಲ್ಲಿ ಚಲಿಸುವ ನವಗ್ರಹಗಳ ಪ್ರಭಾವವು ಪ್ರತಿಯೊಂದು ಮಾನವ ಜೀವಿಯ ಮೇಲೆ ಅವರ ಹುಟ್ಟಿದ ರಾಶಿ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಪ್ರತಿ ಕ್ಷಣವೂ ಪರಿಣಾಮ ಬೀರುತ್ತಲೇ ಇರುತ್ತೆ. ಈ ಜ್ಯೋತಿಷ್ಯ ಶಾಸ್ತ್ರವು ನಮಗೆ ಮುಂಬರುವ ಸಮಯದ ಈ ಶುಭ ಅಶುಭಗಳ ದಾರಿದೀಪ. ಇಂದಿನ ಈ ಒಂದು ಗಂಭೀರ ಹಾಗೂ ಅತ್ಯಂತ ಮಹತ್ವದ ಈ ಗೃಹ ಸ್ಥಿತಿಗತಿಗಳ ಚರ್ಚೆಯು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವಂತಹ ಅಥವಾ ಅತ್ಯಂತ ದೊಡ್ಡ ಕಂಟಕದಿಂದ ನಿಮ್ಮನ್ನು ಸುರಕ್ಷಿತವಾಗಿ ಪಾರು ಮಾಡುವ ದಿವ್ಯ ಸಾಮರ್ಥ್ಯವನ್ನು ಹೊಂದಿದೆ. ಆದ್ದರಿಂದ ನೀವು ಇದನ್ನು ಆರಂಭದಿಂದಲೇ ನಿಮಗೊಂದು ಕಳಕಳಿಯ ಒಂದು ವಿನಂತಿ ಏನಪ್ಪ ಅಂದರೆ ಈ ಸಂದೇಶ ಅರ್ಧಕ್ಕೆ ಕೈ ಬಿಡುವ ಈ ಒಂದು ತಪ್ಪನ್ನು ಎಂದಿಗೂ ಸಹ ನೀವು ಮಾಡಬೇಡಿ. ಇಂದು ನಾವು ಬಹಿರಂಗಪಡಿಸಲಿರುವ ಸತ್ಯಗಳು ಅತ್ಯಂತ ಅಪರೂಪದ ಹಾಗೂ ಈ ಶಾಸ್ತ್ರೋಕ್ತ ರಹಸ್ಯಗಳಿಂದ ಕೂಡಿರುತ್ತವೆ. ಬ್ರಹ್ಮಾಂಡದ ಗ್ರಹಮಂಡಲದಲ್ಲಿ ಪ್ರಸ್ತುತ ಗೋಚರಿಸುತ್ತಿರುವ ಪ್ರಭಾವಗಳ ಪ್ರಕಾರ ನೀವು ಈ ಒಂದು ಜ್ಯೋತಿಷ್ಯ ಶಾಸ್ತ್ರದ ದೃಷ್ಟಿಯಲ್ಲಿ ಅತ್ಯಂತ ಸೂಕ್ಷ್ಮ ಹಾಗೂ ಆತಂಕಕಾರಿ ಗ್ರಹಕೂಟವನ್ನು ಪ್ರತಿನಿಧಿಸುತ್ತೆ. ಶನಿದೇವನ ವಕ್ರದೃಷ್ಟಿ ಮತ್ತು ಈ ರಾಹುಗ್ರಹದ ಮಾಯಾವಿ ಗೋಚಾರ ಫಲಗಳು ಒಟ್ಟಾಗಿ ನಿಮ್ಮ ರಾಶಿಯ ಮೇಲೆ ಅತ್ಯಂತ ಕಠಿಣವಾದ ಪರಿಣಾಮ ಬೀರುತ್ತೆ. ಈ ಸಿಂಹ ರಾಶಿ ಎಂದರೆ ಕಾಡಿನ ರಾಜ, ನಾಯಕತ್ವದ ಒಂದು ಸಂಕೇತ ಮತ್ತು ಅಗ್ನಿತತ್ವದ ಮಹೋನ್ನತ ರಾಶಿ. ನಿಮ್ಮಲ್ಲಿರುವ ಧೈರ್ಯ, ಸ್ವಾಭಿಮಾನ ಮತ್ತು ಪರೋಪಕಾರ ಗುಣಗಳು ಅನ್ಯ ಯಾವ ರಾಶಿಯಲ್ಲೂ ಕಾಣಿಸಲಾಗುವುದಿಲ್ಲ. ನಿಮ್ಮ ಹೃದಯವು ಚಿನ್ನದಂತೆ ಪರಿಶುದ್ಧವಾದದ್ದು. ಯಾರಾದರೂ ಸಂಕಷ್ಟದಲ್ಲಿದ್ದರೆ ತಕ್ಷಣವೇ ಧಾವಿಸಿ ಹೋಗಿ ಸಹಾಯ ಮಾಡುವ ಗುಣ ನಿಮ್ಮದು. ಆದರೆ ಗ್ರಹಚಾರದ ಈ ಒಂದು ಕಠಿಣ ಸಮಯದಲ್ಲಿ ನಿಮ್ಮ ಇದೇ ಒಳ್ಳೆಯತನ ಮತ್ತು ಭಾವನಾತ್ಮಕ ಧೋರಣೆಯನ್ನು ಕೆಲವರು ತಮ್ಮ ಸ್ವಾರ್ಥಕ್ಕಾಗಿ ಹಾಗೂ ನಿಮಗೆ ಕಂಟಕ ತರಲು ದುರುಪಯೋಗ ಪಡಿಸಿಕೊಳ್ಳಬಹುದು. ಈ 3 ದಿನಗಳು ಅಂದರೆ ನಿಮಗೆ ಈ ಒಂದು ಆಗಸ್ಟ್ 8, 9, 10 ಸೂರ್ಯ, ಶನಿ, ರಾಹು ಮತ್ತು ಚಂದ್ರರ ನಡುವೆ ಒಂದು ಅಪರೂಪದ ಹಾಗೂ ಭೀಕರವಾದ ಈ ಒಂದು ಸಂಘರ್ಷ ಏರ್ಪಡುತ್ತಿದೆ. ನಿಮ್ಮ ರಾಶ್ಯಾಧಿಪತಿಯಾದ ಸೂರ್ಯದೇವನು ಅಗ್ನಿತತ್ವದ ಧೀಮಂತ ಶಕ್ತಿ ಅಂದರೆ ಚಂದ್ರನ ಗೋಚಾರ ಮತ್ತು ರಾಹು ಶನಿಗಳ ಪ್ರಭಾವವು ನೀರು ಮತ್ತು ಅಗ್ನಿಯ ನಡುವೆ ಭೀಕರ ಘರ್ಷಣೆಯನ್ನು ಸೃಷ್ಟಿಸಲಿದೆ.
ಈ ಸಮಯದಲ್ಲಿ ರಾಹುವು ನಿಮ್ಮ ಮನಸ್ಸಿನಲ್ಲಿ ಅನಗತ್ಯ ಭ್ರಮೆ, ಗೊಂದಲ ಮತ್ತು ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಪ್ರಚೋದಿಸುತ್ತಾನೆ. ಅತಿಯಾದ ಕೋಪ, ಈ ದುಡುಕುತನ ಅಥವಾ ಯಾರೋ ಒಡ್ಡಿದ ತಂತ್ರಕ್ಕೆ ಮರುಳಾಗಿ ನೀವು ತೆಗೆದುಕೊಳ್ಳುವ ಸಣ್ಣ ತಪ್ಪಾದ ನಿರ್ಧಾರವು ನಿಮ್ಮ ಕೌಟುಂಬಿಕ ನೆಮ್ಮದಿ, ಸಮಾಜದಲ್ಲಿನ ಗೌರವ ಮತ್ತು ಆರ್ಥಿಕ ಸ್ಥಿತಿಯನ್ನು ಬುಡಮೇಲು ಮಾಡಬಹುದು. ನಿಮ್ಮ ಪ್ರಗತಿಯನ್ನು ಕಂಡು ಒಳಗೊಳಗೆ ಉರಿಯುವ ಕಣ್ಣಿಲ್ಲದ ಶತ್ರುಗಳು ಮತ್ತು ಈ ಕಪಟಿ ಮಿತ್ರರು ಈ ಸಮಯದಲ್ಲಿ ಅತ್ಯಂತ ಸಕ್ರಿಯರಾಗಿರಲಿದ್ದಾರೆ. ನಿಮ್ಮ ಮುಖದ ಎದುರು ಸಕ್ಕರೆಯ ಮಾತುಗಳನ್ನಾಡುತ್ತಾ ಬೆನ್ನ ಹಿಂದೆ ನಿಮ್ಮ ತಳಹದಿಯನ್ನೇ ನೋಡುವ ಶಕ್ತಿಗಳು ನಿಮಗಾಗಿ ಅಪಾಯಕಾರಿ ಬಲೆಗಳನ್ನು ಹೆಣೆಯುತ್ತಿವೆ. ಆದ್ದರಿಂದ ಈ ಅವಧಿಯಲ್ಲಿ ನೀವು ಹೊರಗೆ ಹೆಜ್ಜೆ ಇಡುವ 100 ಬಾರಿ ಆಲೋಚಿಸಿ. ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ, ಯಾರ ಜೊತೆ ಹೋಗುತ್ತಿದ್ದೀರಿ ಮತ್ತು ಯಾವ ಉದ್ದೇಶಕ್ಕಾಗಿ ಹೋಗುತ್ತಿದ್ದೀರಿ ಎಂಬುದರ ಬಗ್ಗೆ ಅತ್ಯಂತ ತೀವ್ರ ಜಾಗರೂಕತೆ ವಹಿಸುವುದು ಈ ಒಂದು ಪ್ರಾಣ ರಕ್ಷಣೆಗೆ ಸಮಾನವಾಗಿದೆ. ಈ ಗ್ರಹಗಳ ಈ ಕರಾಳ ಚಲನೆಯು ನಿಮ್ಮ ದೈನಂದಿನ ಜೀವನದ ಮೇಲೆ ಎಂತಹ ಗಂಭೀರ ಸವಾಲುಗಳನ್ನು ತಂದೊಡ್ಡಲಿದೆ ಎಂಬುದನ್ನು ನಾವು ಇವಾಗ ಅರ್ಥೈಸಿಕೊಳ್ಳುವುದು ಅತ್ಯಂತ ಅಗತ್ಯ. ಹಾಗಾಗಿ ಸಿಂಹರಾಶಿಯ ಮೂಲತತ್ವ ಅಗ್ನಿ. ಪ್ರಕೃತಿಯ ನಿಯಮದಂತೆ ಅಗ್ನಿ ಮತ್ತು ಜಲ ಸಂಪೂರ್ಣ ಪರಸ್ಪರ ವಿರೋಧಿ ತತ್ವಗಳು. ಮುಂಬರುವ ಈ ಆಗಸ್ಟ್ 8, 9, 10ರಂದು ಗೋಚಾರ ಚಂದ್ರನು ಜಲರಾಶಿಯಲ್ಲಿ ಸಂಚರಿಸುವಾಗ ನಿಮ್ಮ ರಾಶ್ಯಾಧಿಪತಿ ಸೂರ್ಯ ಹಾಗೂ ರಾಹು ಶನಿಗಳ ಪ್ರಭಾವದಿಂದಾಗಿ ಅಗ್ನಿ ಮತ್ತು ಜಲತತ್ವಗಳ ನಡುವೆ ಭೀಕರವಾದ ಅಸಮತೋಲನ ಸೃಷ್ಟಿಯಾಗುತ್ತೆ. ಈ 3 ದಿನಗಳಲ್ಲಿ ನೀವು ಯಾವುದೇ ನದಿ, ಸಮುದ್ರ, ಕೆರೆ, ಈಜುಕೊಳ ಅಥವಾ ಈ ಜಲಪಾತಗಳ ಹತ್ತಿರಕ್ಕೆ ಹೋಗಬೇಡಿ. ನಿಮ್ಮ ಸ್ನೇಹಿತರಾಗಲಿ, ಪ್ರಾಣ ಮಿತ್ರರಾಗಲಿ ಅಥವಾ ಹತ್ತಿರದ ಸಂಬಂಧಿಗಳಾಗಲಿ ಎಷ್ಟೇ ಒತ್ತಾಯ ಮಾಡಿ ಈ ಒಂದು ಪಿಕ್ನಿಕ್ ಅಂತ ಅಥವಾ ಈಜಲು ಕರೆದರೂ ಬಹಳ ವಿನಮ್ರವಾಗಿ ನಿರಾಕರಿಸಿ. ರಾಹು ಎಂದರೆ ಭ್ರಮೆ ಮತ್ತು ತಪ್ಪು ಕಲ್ಪನೆಗಳನ್ನು ಸೃಷ್ಟಿಸುವ ಮಾಯಾವಿ ಗ್ರಹ. ನೀರಿನ ದಂಡೆಯಲ್ಲಿದ್ದಾಗ ನಿಮ್ಮ ಮನಸ್ಸಿನಲ್ಲಿ ಒಂದು ಬಗೆಯ ವಿಚಿತ್ರ ಆಕರ್ಷಣೆ ಅಥವಾ ನನಗೇನು ಆಗುವುದಿಲ್ಲ ಎಂಬ ಅತಿಯಾದ ಆತ್ಮವಿಶ್ವಾಸ ಮೂಡಬಹುದು. ಆದರೆ ಜಲತತ್ವದ ಈ ಘರ್ಷಣೆಯು ಆಕಸ್ಮಿಕ ಅಪಘಾತಗಳಿಗೆ ಅಥವಾ ನೀರಿನಲ್ಲಿ ಅಪಾಯಕಾರಿ ಸನ್ನಿವೇಶಗಳಿಗೆ ದಾರಿ ಮಾಡಿಕೊಡುತ್ತೆ. ಆದ್ದರಿಂದ ಜಲ ಮೂಲಗಳಿಂದ ಸಂಪೂರ್ಣ ಆದಷ್ಟು ನೀವು ದೂರವಿರಿ. ಸಿಂಹರಾಶಿಯವರಿಗೆ ತಮ್ಮ ಸ್ವಾಭಿಮಾನವೇ ಪ್ರಾಣ. ಯಾರಾದರೂ ನಿಮ್ಮ ಗೌರವಕ್ಕೆ ಧಕ್ಕೆ ತಂದರೆ ಅಥವಾ ಸವಾಲು ಎಸೆದರೆ ನೀವು ಯಾವತ್ತೂ ಸಹ ಈ ಹಿಂದೇಟು ಹಾಕೋದೇ ಇಲ್ಲ. ಆದರೆ ಶತ್ರುಗಳು ನಿಮ್ಮ ಇದೇ ನಡವಳಿಕೆಯನ್ನು ತಮಗೆ ಅನುಕೂಲಕರವಾಗಿ ಬಳಸಿಕೊಳ್ಳಲು ಕಾಯ್ತಾ ಇರ್ತಾರೆ. ಈ 3 ದಿನಗಳಲ್ಲಿ ಯಾರಾದರೂ ನಿಮ್ಮನ್ನು ನಿರ್ಜಲ ಪ್ರದೇಶಗಳಿಗೆ, ಅಂದರೆ ಈ ಜನ ಬಿಡುವಿಲ್ಲದ ಈ ಕಾಡು ದಾರಿಗಳು, ಪಾಳು ಬಿದ್ದ ಕಟ್ಟಡಗಳು ಅಥವಾ ಹಳೆಯ ಖಾಲಿ ಜಾಗಗಳಿಗೆ ಆಹ್ವಾನಿಸಿದರೆ ಎಂದಿಗೂ ಕೂಡ ಹೋಗಬೇಡಿ. ಆದಷ್ಟು ನೀವು ಎಚ್ಚರಿಕೆಯಿಂದ, ಜಾಗ್ರತೆಯಿಂದ ಹೆಜ್ಜೆಯನ್ನು ಮುಂದೆ ಇಡಿ. ನೋಡಿದ್ರಲ್ಲ ಏನೆಲ್ಲ ಶುಭ ಫಲಗಳು ಅಂತ. ಆದಷ್ಟು ಜೀವನದಲ್ಲಿ ಈ ಒಂದು ಚಿಕ್ಕ ಈ ಒಂದು ಪರಿಹಾರಗಳನ್ನ ನೀವು ಮಾಡಿಕೊಂಡಿದ್ದೇ ಆಗಿದ್ದಲ್ಲಿ ನಿಮ್ಮ ಜೀವನದಲ್ಲಿ ಅಖಂಡ ಮಟ್ಟದ ರಾಜಯೋಗ ಪ್ರಾಪ್ತಿಯಾಗುತ್ತೆ. ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಆ ಕೆಲಸದಲ್ಲಿ ಲಾಭ ಅನ್ನೋದು ಪಡಿತೀರಾ. ನಿಮ್ಮ ಮನೆಯಲ್ಲೇ ಆಗಲಿ, ಮನಸ್ಸಿನಲ್ಲಿ, ಈ ಮಕ್ಕಳ ವಿಷಯದಲ್ಲೇ ಆಗಲಿ, ಎಲ್ಲಾ ವಿಷಯದಲ್ಲೂ ನಿಮಗೆ ಪ್ರಗತಿ ಅನ್ನೋದು ಸಿಗ್ತಾ ಹೋಗುತ್ತೆ. ಎಲ್ಲರಿಗೂ ಸಹ ಧನ್ಯವಾದಗಳು.